ಹಾಗೆ ಪಾಕಿಸ್ತಾನದ ನಡುವಿನ ಪರಿಸ್ಥಿತಿ ಸದ್ಯ ಈಗ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಇಂತಹ ಹೊತ್ತಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆದಂಪುರಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಭಾರತದ ಮೇಲೆ ಕಣ್ಣು ಹಾಕಿದ್ರೆ ಹುಷಾರಂತ ಪಾಕಿಸ್ತಾನಕ್ಕೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. भारत माता की ಭಾರತ ಆಪರೇಷನ್ ಸಿಂಧೂರದ ಮೂಲಕ ಪಾಕ್ ಉಗ್ರರನ್ನ ಹುಡುಕಿ ಹೊಸಕಿ ಹಾಕಿದೆ. ಇಂದು ಆಪರೇಷನ್ ಸಿಂಧೂರದ ಕೇಂದ್ರ ಸ್ಥಾನ ಅದಂಪುರ್ಗೆ ಭೇಟಿ ನೀಡಿ ಮೋದಿ ಭಾರತೀಯ ಸೇನೆಯನ್ನ ಹುರಿದುಂಬಿಸಿದ್ರು. ಅಷ್ಟೇ ಅಲ್ಲ, ಪಾಕ್ಗೆ ಮತ್ತೆ ವಾರ್ನಿಂಗ್ ಕೊಟ್ರು. भारत माता की भारत माता की भारत माता की ಪಾಕ್ಗೆ ನಮೋ ಪಂಚ್ 1. ಅಣ್ವಸ್ತ್ರದ ಬ್ಲಾಕ್ ಮೇಲ್ಗೆ ನಾವು ಹೆದರಲ್ಲ. जब भारत के सैनिक मां भारती की जय बोलते हैं तो दुश्मन के कलेजे कांप जाते हैं. जब हमारे ड्रोन दुश्मन के किले की दीवारों को ढहा देते हैं, जब हमारी मिसाइलें सनसनाती हुई निशाने पर पहुंचती हैं, तो दुश्मन को सुनाई देता है भारत माता की जय. जब रात के अंधेरे में भी जब हम सूरज उगा देते हैं तो दुश्मन को दिखाई देता है भारत माता की जय. जब हमारी फौजें न्यूक्लियर ब्लैकमेल की धमकी की हवा निकाल देती है तो आकाश से पाताल तक एक ही बात गूंजती है, भारत माता की जय. ಪಾಕ್ಗೆ ನಮೋ ಪಂಚ್ 2. ಪಾಕ್ಗೆ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ. अगर पाकिस्तान ने फिर से आतंकी गतिविधि या सैन्य दुस्साहस दिखाया, उसका मुंह तोड़ जवाब देंगे. ये जवाब अपनी शर्तों पर अपने तरीके से देंगे. ಪಾಕ್ಗೆ ನಮೋ ಪಂಚ್ 3. ದೇಶದ ಸೇನೆಗೆ ನನ್ನ ಸೆಲ್ಯೂಟ್. मैं वीरों की इस धरती से आज एयरफोर्स, नेवी और आर्मी के सभी जाबाजों, बीएसएफ के अपने शूरवीरों को सैल्यूट करता हूं. आपके पराक्रम की वजह से आज ऑपरेशन सिंदूर की गूंज हर कोने में सुनाई दे रही. ಪಾಕ್ಗೆ ನಮೋ ಪಂಚ್ 4. ಆಪರೇಷನ್ ಸಿಂಧೂರ ಪರಾಕ್ರಮದ ಸಂಕೇತ. ऑपरेशन सिंदूर कोई सामान्य सैन्य अभियान नहीं है. ये भारत की नीति, नियत और निर्णायक क्षमता की त्रिवेणी है. भारत बुद्ध की भी धरती है और गुरु गोविंद सिंह जी की भी धरती है. गुरु गोविंद सिंह जी ने कहा था, 1.25 लाख से एक लड़ाऊं, चिड़ियन ते मैं बात तुड़ाऊं, तबे गुरु गोविंद सिंह नाम कहा. अधर्म के नाश और धर्म की स्थापना के लिए शस्त्र उठाना ये हमारी परंपरा है. इसलिए जब हमारी बहनों बेटियों का सिंदूर छीना गया तो हमने आतंकियों के फन को उनके घर में घुस के कुचल दिया. ಪಾಕ್ಗೆ ನಮೋ ಪಂಚ್ 5. ಭಾರತದ ಮೇಲೆ ಕಣ್ಣು ಹಾಕಿದ್ರೆ ಮಹಾವಿನಾಶ. आपने उन्हें सामने से हमला करके मारा. आपने आतंक के तमाम बड़े अड्डों को मिट्टी में मिला दिया. 9 आतंकी ठिकाने बर्बाद हुए. 100 से ज्यादा आतंकियों की मौत हुई. आतंक के आकाओं को अब समझ आ गया है, भारत की ओर नजर उठाने का एक ही अंजाम होगा, तबाही. ಪಾಕ್ಗೆ ನಮೋ ಪಂಚ್ 6. ಪಾಕ್ ಸೇನೆಗೆ ಮಣ್ಣು ಮುಕ್ಕಿಸಿದ್ದೇವೆ. जिस पाकिस्तानी सेना के भरोसे ये आतंकी बैठे थे, भारत की नेवी ने उस पाकिस्तानी सेना को भी धूल चटा दी. ಪಾಕ್ಗೆ ನಮೋ ಪಂಚ್ 7. ಪಾಕಿಸ್ತಾನದ ನಿದ್ರೆ ಹಾಳಾಗಿದೆ. आपने पाकिस्तानी फौज को भी बता दिया है, पाकिस्तान में ऐसा कोई ठिकाना नहीं है जहां बैठकर आतंकवादी चैन की सांस ले सके. हम घर में घुसकर मारेंगे और बचने का
एक मौका तक नहीं देंगे और हमारे ड्रोन, हमारी मिसाइलें, उनके बारे में तो सोचकर पाकिस्तान को कई दिन तक नींद नहीं आएगी। ಕೇಳಿದ್ರಲ್ಲ, ಮೋದಿ ಪಾಕ್ಗೆ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದು ಮತ್ತೆ ಭಾರತದ ಮೇಲೆ ಕಣ್ಣು ಹಾಕಿದ್ರೆ ಉಳಿಗಾಲ ಇಲ್ಲ ಅನ್ನೋ ಸಂದೇಶ ನೀಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಆಪರೇಷನ್ ಸಿಂಧೂರದ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ ಯೋಧರನ್ನ ಭೇಟಿ ಮಾಡಿದ್ದಾರೆ. ಆದರೆ ಮೋದಿ ಹಿಂದೆ 10 ಲೆಕ್ಕಾಚಾರಗಳಿವೆ. ಒಂದೇ ಒಂದು ಭೇಟಿ 10 ಸಂದೇಶ ರವಾನಿಸಿದ್ದು ಹೇಗೆ? ಹಾಗಾದ್ರೆ ಬನ್ನಿ ನೋಡೋಣ. ಭಾರತದ 2ನೇ ಅತಿ ದೊಡ್ಡ ಏರ್ಬೇಸ್ನಲ್ಲಿ ಮೋದಿ ಯೋಧರ ಭುಜ ತಟ್ಟಿ ಅಭಿನಂದನೆ ಸಲ್ಲಿಸಿದ ನಮೋ. ರಕ್ತ ನೀರು ಒಟ್ಟಿಗೆ ಹರಿಯಲ್ಲ, ಉಗ್ರವಾದ ಮತ್ತು ಮಾತುಕತೆ ಒಟ್ಟಿಗೆ ನಡೆಯಲ್ಲ. ಕದನ ವಿರಾಮದ ಬಳಿಕ ಭಾರತದ ಪ್ರಧಾನಿ ಪಾಕಿಸ್ತಾನಕ್ಕೆ ಕೊಟ್ಟಿದ್ದ ಖಡಕ್ ಎಚ್ಚರಿಕೆ ಇದು. ದೇಶವನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಮರುದಿನ ಬೆಳಿಗ್ಗೆ ಆದಂಪುರ ಏರ್ಬೇಸ್ಗೆ ಭೇಟಿ ನೀಡಿದ್ರು. ಯೋಧರ ಜೊತೆ ಚರ್ಚೆ ನಡೆಸಿ ಸುಂದರ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಆದಂಪುರ ಏರ್ಬೇಸ್ ಪಂಜಾಬ್ನ ಜಲಂಧರ್ನಿಂದ 28 ಕಿಲೋಮೀಟರ್ ದೂರದಲ್ಲಿದೆ. ಇದು ಭಾರತದ 2ನೇ ಅತಿ ದೊಡ್ಡ ಏರ್ಬೇಸ್. ಪಾಕಿಸ್ತಾನದ ಮೇಲಿನ ಆಪರೇಷನ್ ಸಿಂಧೂರ ಏರ್ ಸ್ಟ್ರೈಕ್ ವೇಳೆ ನಿರ್ಣಾಯಕ ಪಾತ್ರ ವಹಿಸಿದ್ದೆ ಆದಂಪುರ ಏರ್ಬೇಸ್. ಭಾರತ ಇದೇ ಏರ್ಬೇಸ್ನಿಂದ ಪಾಕ್ ವಿರುದ್ಧ ಕ್ಷಿಪಣಿಗಳನ್ನ ಉಡಾಯಿಸಿದೆ. ಭಾರತದ ಕ್ಷಿಪಣಿಗಳ ದಾಳಿಗೆ ಪಾಕಿಸ್ತಾನದ ಏರ್ಬೇಸ್ಗಳೇ ಛಿದ್ರ ಆಗಿವೆ. ಅಲ್ಲದೆ ಪಾಕಿಸ್ತಾನ ಸೇನೆ ಕೂಡ ಈ ಆದಂಪುರ ಏರ್ಬೇಸ್ ಟಾರ್ಗೆಟ್ ಮಾಡಿತ್ತು. ಆದರೆ ಭಾರತದ ಏರ್ಬೇಸ್ ಸಿಸ್ಟಮ್ ಪಾಕಿಸ್ತಾನದ ಮಿಸೈಲ್ಗಳು ಆದಂಪುರ ಏರ್ಬೇಸ್ ತಲುಪದಂತೆ ಹೊಡೆದುರುಳಿಸಿದೆ. ಆದಂಪುರದಲ್ಲಿ ಮೋದಿ. ಆದಂಪುರ ಏರ್ಬೇಸ್ಗೆ ಮೋದಿ ತೆರಳಲು 10 ಕಾರಣಗಳು. ಆದಂಪುರ ಏರ್ಬೇಸ್ಗೆ ಮೋದಿ ತೆರಳಲು 10 ಕಾರಣಗಳಿವೆ. ಆದಂಪುರ ಏರ್ಬೇಸ್ ಭಾರತ ವಾಯುಪಡೆಯ 2ನೇ ಅತಿ ದೊಡ್ಡ ಏರ್ಬೇಸ್. ಪಾಕ್ ವಿರುದ್ಧ ಏರ್ ಸ್ಟ್ರೈಕ್ ನಡೆಸಿದ್ದು ಇದೇ ಆದಂಪುರ ಏರ್ಬೇಸ್ನಿಂದ. ಇಲ್ಲೇ ಭಾರತದ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಆದಂಪುರ ಏರ್ಬೇಸ್ ನಲ್ಲೇ MiG-29 ಯುದ್ಧ ವಿಮಾನಗಳ ಸ್ಕ್ವಾಡ್ರನ್ ಇದೆ. ಆದಂಪುರ ಏರ್ಬೇಸ್ ನಿಂದಲೇ ಆಪರೇಷನ್ ಸಿಂಧೂರ್ ಯಶಸ್ವಿ ಕಾರ್ಯಾಚರಣೆ ನಡೆಸಲಾಗಿದೆ. ಆದಂಪುರ ಏರ್ಬೇಸ್ ಅನ್ನ ಮಿಸೈಲ್ ದಾಳಿಯಲ್ಲಿ ನಾಶ ಮಾಡಿದ್ದೇವೆ ಅಂತ ಪಾಕ್ ಹೇಳಿಕೊಂಡಿತ್ತು. ಪಾಕ್ ವಾಯು ದಾಳಿಗೆ ಆದಂಪುರ ಏರ್ಬೇಸ್ ನಾಶವಾಗಿಲ್ಲ ಅಂತ ಮೋದಿ ಭೇಟಿಯಿಂದ ಪಾಕ್ಗೆ ಸಂದೇಶ ರವಾನೆಯಾಗಿದೆ. ಭಾರತದ ವಾಯುಪಡೆ ಸೇನೆಯ ಜೊತೆ ಕೇಂದ್ರ ಸರ್ಕಾರ ಇಡೀ ದೇಶ ಇದೆ ಎಂಬ ಸಂದೇಶವನ್ನ ಕಳುಹಿಸಲಾಗಿದೆ. ತ್ರಿಶೂಲದ ಟೋಪಿ ಧರಿಸಿ ಪಾಕ್ಗೆ ಎಚ್ಚರಿಕೆಯ ಸಂದೇಶ ನೀಡಲಾಗಿದೆ. ಆದಂಪುರ ಏರ್ಬೇಸ್ ನಲ್ಲಿ ವಾಯುಪಡೆಯ ಯೋಧರನ್ನ ಅಭಿನಂದಿಸಿ ಬೆನ್ನು ತಟ್ಟಿ ಮೋದಿ ಹುರಿದುಂಬಿಸಿದ್ರು. ಪಾಕಿಸ್ತಾನ ಸೇನೆ ನಾವು ಆದಂಪುರ ಏರ್ಬೇಸ್ ಮೇಲೆ ದಾಳಿ ಮಾಡಿದ್ದೇವೆ ಅನ್ನೋ ಹಸಿ ಸುಳ್ಳು ಹೇಳಿತ್ತು. ಆದಂಪುರ ಏರ್ಬೇಸ್ ಮೇಲಿನ ಪಾಕ್ ಮಿಸೈಲ್ ದಾಳಿ ವಿಫಲ ಆಗಿದ್ದು ಆದಂಪುರ ಏರ್ಬೇಸ್ ಈಗ ಸಂಪೂರ್ಣವಾಗಿ ಸುಸ್ಥಿತಿಯಲ್ಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಹಾಗೆ ಪಾಕಿಸ್ತಾನದ ನಡುವಿನ ಪರಿಸ್ಥಿತಿ ಸದ್ಯ ಈಗ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಇಂತಹ ಹೊತ್ತಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆದಂಪುರಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಭಾರತದ ಮೇಲೆ ಕಣ್ಣು ಹಾಕಿದ್ರೆ ಹುಷಾರಂತ ಪಾಕಿಸ್ತಾನಕ್ಕೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. भारत माता की ಭಾರತ ಆಪರೇಷನ್ ಸಿಂಧೂರದ ಮೂಲಕ ಪಾಕ್ ಉಗ್ರರನ್ನ ಹುಡುಕಿ ಹೊಸಕಿ ಹಾಕಿದೆ. ಇಂದು ಆಪರೇಷನ್ ಸಿಂಧೂರದ ಕೇಂದ್ರ ಸ್ಥಾನ ಆದಂಪುರ್ಗೆ ಭೇಟಿ ನೀಡಿ ಮೋದಿ ಭಾರತೀಯ ಸೇನೆಯನ್ನ ಹುರಿದುಂಬಿಸಿದ್ರು. ಅಷ್ಟೇ ಅಲ್ಲ, ಪಾಕ್ಗೆ ಮತ್ತೆ ವಾರ್ನಿಂಗ್ ಕೊಟ್ರು. भारत माता की, भारत माता की, भारत माता की. ಪಾಕ್ಗೆ ನಮೋ ಪಂಚ್ 1. ಅಣ್ವಸ್ತ್ರದ ಬ್ಲಾಕ್ ಮೇಲ್ಗೆ ನಾವು ಹೆದರಲ್ಲ. जब भारत के सैनिक मां भारती की जय बोलते हैं तो दुश्मन के कलेजे कांप जाते हैं. जब हमारे ड्रोन दुश्मन के किले की दीवारों को ढहा देते हैं, जब हमारी मिसाइलें सनसनाती हुई निशाने पर पहुंचती हैं, तो दुश्मन को सुनाई देता है भारत माता की जय.
जब रात के अंधेरे में भी जब हम सूरज उगा देते हैं तो दुश्मन को दिखाई देता है भारत माता की जय। जब हमारी फौजें न्यूक्लियर ब्लैकमेल की धमकी की हवा निकाल देती है तो आकाश से पाताल तक एक ही बात गूंजती है, भारत माता की जय। ಪಾಕ್ಗೆ ನಮೋ ಪಂಚ್ 2 ಪಾಕ್ಗೆ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ अगर पाकिस्तान ने फिर से आतंकी गतिविधि या सैन्य दुस्साहस दिखाया उसका मुंह तोड़ जवाब देंगे। ये जवाब अपनी शर्तों पर अपने तरीके से देंगे। ಪಾಕ್ಗೆ ನಮೋ ಪಂಚ್ 3 ದೇಶದ ಸೇನೆಗೆ ನನ್ನ ಸೆಲ್ಯೂಟ್ मैं वीरों की इस धरती से आज एयरफोर्स, नेवी और आर्मी के सभी जाबाजों, बीएसएफ के अपने शूरवीरों को सैल्यूट करता हूं। आपके पराक्रम की वजह से आज ऑपरेशन सिंदूर की गूंज हर कोने में सुनाई दे रही। ಪಾಕ್ಗೆ ನಮೋ ಪಂಚ್ 4 ಆಪರೇಷನ್ ಸಿಂಧೂರ ಪರಾಕ್ರಮದ ಸಂಕೇತ ऑपरेशन सिंदूर कोई सामान्य सैन्य अभियान नहीं है। ये भारत की नीति, नियत और निर्णायक क्षमता की त्रिवेणी है। भारत बुद्ध की भी धरती है और गुरु गोविंद सिंह जी की भी धरती है। गुरु गोविंद सिंह जी ने कहा था, 1.25 लाख से एक लड़ाऊं, चिड़ियन ते मैं बात तुड़ाऊं, तबे गुरु गोविंद सिंह नाम कहाऊं। अधर्म के नाश और धर्म की स्थापना के लिए शस्त्र उठाना ये हमारी परंपरा है। इसलिए जब हमारी बहनों बेटियों का सिंदूर छीना गया तो हमने आतंकियों के फन को उनके घर में घुस के कुचल दिया। ಪಾಕ್ಗೆ ನಮೋ ಪಂಚ್ 5 ಭಾರತದ ಮೇಲೆ ಕಣ್ಣು ಹಾಕಿದ್ರೆ ಮಹಾವಿನಾಶ आपने उन्हें सामने से हमला करके मारा। आपने आतंक के तमाम बड़े अड्डों को मिट्टी में मिला दिया। 9 आतंकी ठिकाने बर्बाद हुए, 100 से ज्यादा आतंकियों की मौत हुई। आतंक के आकाओं को अब समझ आ गया है, भारत की ओर नजर उठाने का एक ही अंजाम होगा, तबाही। ಪಾಕ್ಗೆ ನಮೋ ಪಂಚ್ 6 ಪಾಕ್ ಸೇನೆಗೆ ಮಣ್ಣು ಮುಕ್ಕಿಸಿದ್ದೇವೆ जिस पाकिस्तानी सेना के भरोसे ये आतंकी बैठे थे, भारत की नेवी ने उस पाकिस्तानी सेना को भी धूल चटा दी। ಪಾಕ್ಗೆ ನಮೋ ಪಂಚ್ 7 ಪಾಕಿಸ್ತಾನದ ನಿದ್ರೆ ಹಾಳಾಗಿದೆ आपने पाकिस्तानी फौज को भी बता दिया है, पाकिस्तान में ऐसा कोई ठिकाना नहीं है जहां बैठकर आतंकवादी चैन की सांस ले सके। हम घर में घुसकर मारेंगे और बचने का एक मौका तक नहीं देंगे। और हमारे ड्रोन्स, हमारी मिसाइलें, उनके बारे में तो सोचकर पाकिस्तान को कई दिन तक नींद नहीं आएगी। ಕೇಳಿದ್ರಲ್ಲ, ಮೋದಿ ಪಾಕ್ಗೆ ನೇರಾನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದು ಮತ್ತೆ ಭಾರತದ ಮೇಲೆ ಕಣ್ಣು ಹಾಕಿದ್ರೆ ಉಳಿಗಾಲ ಇಲ್ಲ ಅನ್ನೋ ಸಂದೇಶ ನೀಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಆಪರೇಷನ್ ಸಿಂಧೂರದ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ ಯೋಧರನ್ನ ಭೇಟಿ ಮಾಡಿದ್ದಾರೆ. ಆದರೆ ಮೋದಿ ಹಿಂದೆ 10 ಲೆಕ್ಕಾಚಾರಗಳಿವೆ. ಒಂದೇ ಒಂದು ಭೇಟಿ 10 ಸಂದೇಶ ರವಾನಿಸಿದ್ದು ಹೇಗೆ? ಹಾಗಾದ್ರೆ ಬನ್ನಿ ನೋಡೋಣ. ಭಾರತದ 2ನೇ ಅತಿ ದೊಡ್ಡ ಏರ್ಬೇಸ್ನಲ್ಲಿ ಮೋದಿ ಯೋಧರ ಭುಜ ತಟ್ಟಿ ಅಭಿನಂದನೆ ಸಲ್ಲಿಸಿದ ನಮೋ. ರಕ್ತ ನೀರು ಒಟ್ಟಿಗೆ ಹರಿಯಲ್ಲ, ಉಗ್ರವಾದ ಮತ್ತು ಮಾತುಕತೆ ಒಟ್ಟಿಗೆ ನಡೆಯಲ್ಲ. ಕದನ ವಿರಾಮದ ಬಳಿಕ ಭಾರತದ ಪ್ರಧಾನಿ ಪಾಕಿಸ್ತಾನಕ್ಕೆ ಕೊಟ್ಟಿದ್ದ ಖಡಕ್ ಎಚ್ಚರಿಕೆ ಇದು. ದೇಶವನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಮರುದಿನ ಬೆಳಿಗ್ಗೆ ಆದಂಪುರ ಏರ್ಬೇಸ್ಗೆ ಭೇಟಿ ನೀಡಿದ್ರು. ಯೋಧರ ಜೊತೆ ಚರ್ಚೆ ನಡೆಸಿ ಸುಂದರ ಅನುಭವವನ್ನ ಹಂಚಿಕೊಂಡಿದ್ದಾರೆ.
ಆದಂಪುರ ಏರ್ಬೇಸ್ ಪಂಜಾಬ್ನ ಜಲಂಧರ್ನಿಂದ 28 ಕಿಲೋಮೀಟರ್ ದೂರದಲ್ಲಿದೆ. ಇದು ಭಾರತದ 2ನೇ ಅತಿ ದೊಡ್ಡ ಏರ್ಬೇಸ್. ಪಾಕಿಸ್ತಾನದ ಮೇಲಿನ ಆಪರೇಷನ್ ಸಿಂಧೂರ ಏರ್ ಸ್ಟ್ರೈಕ್ ವೇಳೆ ನಿರ್ಣಾಯಕ ಪಾತ್ರ ವಹಿಸಿದ್ದೆ ಆದಂಪುರ ಏರ್ಬೇಸ್. ಭಾರತ ಇದೇ ಏರ್ಬೇಸ್ನಿಂದ ಪಾಕ್ ವಿರುದ್ಧ ಕ್ಷಿಪಣಿಗಳನ್ನ ಉಡಾಯಿಸಿದೆ. ಭಾರತದ ಕ್ಷಿಪಣಿಗಳ ದಾಳಿಗೆ ಪಾಕಿಸ್ತಾನದ ಏರ್ಬೇಸ್ಗಳೇ ಛಿದ್ರ ಆಗಿವೆ. ಅಲ್ಲದೆ ಪಾಕಿಸ್ತಾನ ಸೇನೆ ಕೂಡ ಈ ಆದಂಪುರ ಏರ್ಬೇಸ್ ಟಾರ್ಗೆಟ್ ಮಾಡಿತ್ತು. ಆದರೆ ಭಾರತದ ಏರ್ಬೇಸ್ ಸಿಸ್ಟಮ್ ಪಾಕಿಸ್ತಾನದ ಮಿಸೈಲ್ಗಳು ಆದಂಪುರ ಏರ್ಬೇಸ್ ತಲುಪದಂತೆ ಹೊಡೆದುರುಳಿಸಿದೆ. ಆದಂಪುರದಲ್ಲಿ ಮೋದಿ. ಆದಂಪುರ ಏರ್ಬೇಸ್ಗೆ ಮೋದಿ ತೆರಳಲು 10 ಕಾರಣಗಳು. ಆದಂಪುರ ಏರ್ಬೇಸ್ಗೆ ಮೋದಿ ತೆರಳಲು 10 ಕಾರಣಗಳಿವೆ. ಆದಂಪುರ ಏರ್ಬೇಸ್ ಭಾರತ ವಾಯುಪಡೆಯ 2ನೇ ಅತಿ ದೊಡ್ಡ ಏರ್ಬೇಸ್. ಪಾಕ್ ವಿರುದ್ಧ ಏರ್ ಸ್ಟ್ರೈಕ್ ನಡೆಸಿದ್ದು ಇದೇ ಆದಂಪುರ ಏರ್ಬೇಸ್ನಿಂದ. ಇಲ್ಲೇ ಭಾರತದ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಆದಂಪುರ ಏರ್ಬೇಸ್ನಲ್ಲೇ MiG-29 ಯುದ್ಧ ವಿಮಾನಗಳ ಸ್ಕ್ವಾಡ್ರನ್ ಇದೆ. ಆದಂಪುರ ಏರ್ಬೇಸ್ನಿಂದಲೇ ಆಪರೇಷನ್ ಸಿಂಧೂರ್ ಯಶಸ್ವಿ ಕಾರ್ಯಾಚರಣೆ ನಡೆಸಲಾಗಿದೆ. ಆದಂಪುರ ಏರ್ಬೇಸ್ ಅನ್ನ ಮಿಸೈಲ್ ದಾಳಿಯಲ್ಲಿ ನಾಶ ಮಾಡಿದ್ದೇವೆ ಅಂತ ಪಾಕ್ ಹೇಳಿಕೊಂಡಿತ್ತು. ಪಾಕ್ ವಾಯು ದಾಳಿಗೆ ಆದಂಪುರ ಏರ್ಬೇಸ್ ನಾಶವಾಗಿಲ್ಲ ಅಂತ ಮೋದಿ ಭೇಟಿಯಿಂದ ಪಾಕ್ಗೆ ಸಂದೇಶ ರವಾನೆಯಾಗಿದೆ. ಭಾರತದ ವಾಯುಪಡೆ ಸೇನೆಯ ಜೊತೆ ಕೇಂದ್ರ ಸರ್ಕಾರ ಇಡೀ ದೇಶ ಇದೆ ಎಂಬ ಸಂದೇಶವನ್ನ ಕಳುಹಿಸಲಾಗಿದೆ. ತ್ರಿಶೂಲದ ಟೋಪಿ ಧರಿಸಿ ಪಾಕ್ಗೆ ಎಚ್ಚರಿಕೆಯ ಸಂದೇಶ ನೀಡಲಾಗಿದೆ. ಆದಂಪುರ ಏರ್ಬೇಸ್ನಲ್ಲಿ ವಾಯುಪಡೆಯ ಯೋಧರನ್ನ ಅಭಿನಂದಿಸಿ ಬೆನ್ನು ತಟ್ಟಿ ಮೋದಿ ಹುರಿದುಂಬಿಸಿದ್ರು. ಪಾಕಿಸ್ತಾನ ಸೇನೆ ನಾವು ಆದಂಪುರ ಏರ್ಬೇಸ್ ಮೇಲೆ ದಾಳಿ ಮಾಡಿದ್ದೇವೆ ಅನ್ನೋ ಹಸಿ ಸುಳ್ಳು ಹೇಳಿತ್ತು. ಆದಂಪುರ ಏರ್ಬೇಸ್ ಮೇಲಿನ ಪಾಕ್ ಮಿಸೈಲ್ ದಾಳಿ ವಿಫಲ ಆಗಿದ್ದು ಆದಂಪುರ ಏರ್ಬೇಸ್ ಈಗ ಸಂಪೂರ್ಣವಾಗಿ ಸುಸ್ಥಿತಿಯಲ್ಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.